ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮನೋಭಾವ. ಈ ಮನೋಭಾವ ಅನ್ನೋದು ಮನುಷ್ಯನಿಗೆ ತುಂಬಾನೇ ಮುಖ್ಯ. ಯಾವುದೇ ಬಿಸಿನೆಸ್ ಆಗಲಿ, ಯಾವುದೇ ರೀತಿ ಜೀವನ ಆದರೂ ಕೂಡ ಈ ಮನೋಭಾವ ಅನ್ನೋದನ್ನ ನೀವೇ ಕಂಟ್ರೋಲ್ ಮಾಡಬೇಕು. ಯಾರು ಕೂಡ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಈ ಮನೋಭಾವ ಅಷ್ಟಕ್ಕೂ ಈ ಮನೋಭಾವ ಅಂದ್ರೆ ಏನು ಅನ್ನೋರೇ ತುಂಬಾ ಜನ ಇದ್ದಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ಮನೋಭಾವಗಳಲ್ಲಿ ಎರಡು ರೀತಿ ಮನೋಭಾವ ಬರುತ್ತೆ. ಒಂದು ಸಕಾರಾತ್ಮಕ ಮನೋಭಾವ, ಇನ್ನೊಂದು ನಕಾರಾತ್ಮಕ ಮನೋಭಾವ. ಒಬ್ಬ ವ್ಯಕ್ತಿ ಜಗತ್ತನ್ನು ಯಾವ ರೀತಿ ನೋಡ್ತಾನೆ ಎಂಬುದರ ಮೇಲೆ ಅವನ ಮನೋಭಾವ ಡಿಪೆಂಡ್ ಆಗಿರುತ್ತೆ. ಒಬ್ಬ ಸಕಾರಾತ್ಮಕ ಮನೋಭಾವದ ವ್ಯಕ್ತಿ ಯಾವಾಗಲೂ ಕೂಡ ಖುಷಿಯಾಗಿರ್ತಾನೆ, ಎಲ್ರಿಗೂ ಕೂಡ ಹೊಂದಾಣಿಕೆ ಆಗ್ತಿರ್ತಾನೆ, ಹೆಚ್ಚಾಗಿ ಜಗಳವಾಡಲ್ಲ. ಆದ್ರೆ ನಕಾರಾತ್ಮಕ ಮನೋಭಾವದ ವ್ಯಕ್ತಿ ಸಣ್ಣ ಸಣ್ಣ ವಿಷಯಗಳು ಕೂಡ ಜಗಳವಾಡಲು ಶುರು ಮಾಡ್ತಾನೆ, ಯಾವಾಗಲೂ ಕೂಡ ಸಿಟ್ಟಾಗಿರ್ತಾನೆ, ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಹುಡುಕ್ತಿರ್ತಾನೆ, ಯಾರಿಗೂ ಕೂಡ ಹೆಚ್ಚಾಗಿ ಹೊಂದಾಣಿಕೆ ಆಗುವುದಿಲ್ಲ. ಒಂದು ಎಕ್ಸಾಂಪಲ್ ನಾ ಹೇಳ್ತೀನಿ. ರಾಮ್ ಮತ್ತು ಶ್ಯಾಮ್ ಅನ್ನೋ ಇಬ್ರು ವ್ಯಕ್ತಿಗಳು ಒಂದೇ ರೀತಿ ವರ್ಕ್ ಮಾಡ್ತಿರ್ತಾರೆ, ಒಂದೇ ಟೈಮಿಗೆ ಊಟಕ್ಕೆ ಹೋಗ್ತಿರ್ತಾರೆ. ಇಬ್ಬರಿಗೂ ಕೂಡ ಒಬ್ಬರೇ ವೇಟರ್ ಸಪ್ಲೈ ಮಾಡ್ತಿರ್ತಾರೆ. ಇಬ್ಬರಿಗೂ ಸೇಮ್ ಟೈಮಿಗೆ ಊಟ ತಂದು ಕೊಡ್ತಾರೆ. ಊಟ ಮಾಡ್ಕೊಂಡ್ ಬರೋದು ಒಂದು 10 ನಿಮಿಷ ಲೇಟ್ ಆಗುತ್ತೆ. ಆದ್ರೆ ರಾಮ್ ಅನ್ನೋ ವ್ಯಕ್ತಿ ಯಾವ ರೀತಿ ಥಿಂಕ್ ಮಾಡ್ತಾನೆ ಅಂದ್ರೆ, ಅಡಿಗೆ ಮಾಡೋದು ಸ್ವಲ್ಪ ಲೇಟ್ ಆಗಿರ್ಬೋದು ಅಂತ ಥಿಂಕ್ ಮಾಡಿ ಸುಮ್ಮನಾಗ್ತಾನೆ. ಆದ್ರೆ ಶ್ಯಾಮ್ ಅನ್ನೋ ವ್ಯಕ್ತಿ ಒಂದ್ ಊಟ ತಂದು ಕೊಡಕ್ಕೆ ಇಷ್ಟೇ ಲೇಟು ಅಂತ ಸಿಟ್ಟಿಗೆ ಹೋಗ್ತಾನೆ. ಇವರಿಬ್ಬರ ವ್ಯತ್ಯಾಸದಲ್ಲಿ ಕಂಡು ಬರೋದೇ ಮನೋಭಾವ. ನೀವು ಅಬ್ಸರ್ವ್ ಮಾಡಿ, ರಾಮ್ ಅನ್ನೋ ವ್ಯಕ್ತಿ ಸಕಾರಾತ್ಮಕ ಮನೋಭಾವದಿಂದ 10 ನಿಮಿಷ ಲೇಟ್ ಆಗಿರ್ಬೋದು ಊಟ ಅಂತ ಥಿಂಕ್ ಮಾಡಿದ್ರೆ, ಶ್ಯಾಮ್ ಅನ್ನೋ ವ್ಯಕ್ತಿ 10 ನಿಮಿಷ ಏನಕ್ಕೆ ಲೇಟ್ ಆಯ್ತು ಅಂತ ಜಗಳ ಹೊಡಲು ಹೋಗ್ತಾನೆ. ಅಷ್ಟಕ್ಕೂ ಈ ಮನೋಭಾವಗಳು ಹೇಗೆ ಉಟ್ಕೊಳ್ತಾವ ಅನ್ನೋದಾದ್ರೆ, ಅವರ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಅವರ ಮನೋಭಾವ ಡಿಪೆಂಡ್ ಆಗಿರುತ್ತೆ. ಒಬ್ಬ ವ್ಯಕ್ತಿ 9 ಜನ ಕೆಟ್ಟವ್ರ ಜೊತೆ ಸೇರಿದ್ರೆ, ಅವರ ಹ್ಯಾಬಿಟ್ಗಳನ್ನ ಫಾಲೋ ಮಾಡಿದ್ರೆ ಅವನು ಕೂಡ ಕೆಟ್ಟವನಾಗ್ತಾನೆ. ಅದೇ ರೀತಿ ಒಬ್ಬ ವ್ಯಕ್ತಿ 9 ಜನ ಉತ್ತಮರ ಜೊತೆ ಸೇರಿದ್ರೆ, ಅವನು 9 ಜನರ ಹ್ಯಾಬಿಟ್ ನ ಫಾಲೋ ಮಾಡಿದ್ರೆ ಅವನು ಕೂಡ ಉತ್ತಮನಾಗ್ತಾನೆ. ಇದು ಒಂದ್ ಕಡೆ ಆದ್ರೆ, ಇನ್ ಕೆಲವು ಜನರು ಅದೇನೇ ಇರಲಿ, ಅದು ಹೇಗೆ ಇರಲಿ, ತಮ್ಮ ಮನೋಭಾವನ ತಾವು ಚೇಂಜ್ ಮಾಡಿಕೊಳ್ಳಲ್ಲ. ಈ ಮನೋಭಾವ ಅನ್ನೋದು ಮನಸ್ಸಿಂದ ತಾನಾಗೆ ಚೇಂಜ್ ಆಗ್ಬೇಕು ಹೊರತು ಯಾರು ಕೂಡ ಬಂದ್ ಚೇಂಜ್ ಮಾಡಕ್ಕಾಗಲ್ಲ. ಈ ಮನೋಭಾವ ಅನ್ನೋದು ಕಂಟ್ರೋಲ್ ನಲ್ಲಿದ್ರೆ ನಿಮ್ಮನ್ನ ನೀವು ಒಬ್ಬ ಉತ್ತಮ ರೀತಿ ವ್ಯಕ್ತಿನೂ ಮಾಡ್ಕೊಳ್ಬಹುದು, ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬಹುದು. ಈ ಟಾಪಿಕ್ ನ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಮನೋಭಾವ ಅನ್ನೋದು ಬಿಸ್ನೆಸ್ ನಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾವು ಸಕಾರಾತ್ಮಕ ಮನೋಭಾವದಿಂದ ಎಷ್ಟು ಥಿಂಕ್ ಮಾಡ್ತೀವೋ ಅಷ್ಟು ನಮ್ ಬಿಸ್ನೆಸ್ ಸಖತ್ತಾಗಿ ಹೋಗ್ತಾ ಇರುತ್ತೆ. ನಾವು ಎಷ್ಟು ನಕಾರಾತ್ಮಕ ಥಿಂಕಿಗೆ ಒಳಗಾಗ್ತೀವೋ ನಮ್ಮ ಬಿಸ್ನೆಸ್ ಇಂದ ನಾವೇ ಲಾಸ್ ಆಗ್ತಾ ಬರ್ತೀವಿ. ಹಾಗೆ ಒಂದು ಎಕ್ಸಾಂಪಲ್ ನ ಹೇಳ್ತೀನಿ. ಒಬ್ಬ ವ್ಯಕ್ತಿ ಏನಾದ್ರೂ ಬಿಸ್ನೆಸ್ ಆಗ್ಬೇಕಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನ್ ಬಾಯಿ ಮಾತಿಗೆ ಆ ಬಿಸ್ನೆಸ್ ಆಗ್ತೀನಿ, ಈ ಬಿಸ್ನೆಸ್ ಆಗ್ತೀನಿ ಅಂತ ಬಾಯಿ ಮಾತಿಗೆ ಮಾತ್ರ ಅವನು ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತಿರ್ತಾನೆ. ಆದ್ರೆ ಮನಸ್ಸಿಂದ ನಕಾರಾತ್ಮಕ ಚಿಂತನೆ ಯೋಚನೆ ಮಾಡ್ತಿರ್ತಾನೆ. ಆ ಬಿಸ್ನೆಸ್ ಲಾಸ್ ಆದ್ರೆ ಹೇಗೆ, ಅದು ನಡೀಲಿಲ್ಲ ಅಂದ್ರೆ ಹೇಗೆ, ಈ ರೀತಿ ಥಿಂಕ್ ಮಾಡ್ತಾನೆ. ನಮ್ಮ ಮನೋಭಾವನ ನಾವು ಯಾವ ರೀತಿ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಳ್ಬಹುದು, ಬಟ್ ಅದು ನಮ್ಮ ಕೈಯಲ್ಲಿದೆ. ಯಾರು ಕೂಡ ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ನಿಮ್ಮ ಮನೋಭಾವನ ನೀವೇ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು. ನಿಮ್ಮನ್ನು ನೀವು ಪರಿವರ್ತನೆಯಾಗಿ ಬದಲಿಸ್ಬೇಕಂದ್ರೆ ನಿಮ್ಮ ಮನೋಭಾವ ತುಂಬಾನೇ ಮುಖ್ಯ. ನಿಜವಾಗಿಯೂ ನೀವು ಕೆಲವೊಂದು ವಿನಾಶಕಾರಿ ಘಟನೆ ಹಾದು ಹೋಗಿರ್ಬೋದು, ಈಗಲೂ ಕೂಡ ಕೆಲವೊಂದು ವಿನಾಶಕಾರಿ ಘಟನೆ ನೀವು ಅನುಭವಿಸ್ತಾ ಇರ್ಬೋದು. ಆದ್ರೆ ನಿಮ್ಮ ಮನೋಭಾವವನ್ನು ಆಯ್ಕೆ ಮಾಡಿಕೊಳ್ಳೋ ಶಕ್ತಿ ನಿಮಗೆ ಮಾತ್ರನೇ ಇರೋದು. ಮನೋಭಾವ ಅಥವಾ ಮನಸ್ಸಿಂದ ನೀವು ಏನೇ ಮಾಡ್ಬೇಕು ಅನ್ಕೊಂಡ್ರು ಕೂಡ ಮಾಡೇ ಮಾಡ್ತೀರಾ. ಬಟ್ ಬಾಯಿ ಮಾತಿಗೆ ಹೇಳೋದ್ರಿಂದ ಯಾವುದು ಕೂಡ ಕೆಲಸ ಆಗಲ್ಲ. ನಾನು ಕೂಡ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಮುಂಚೆ 1-2 ವರ್ಷ ನನ್ನ ಕೈಲಾಗಲ್ಲ, ನಾನು ಯಾವ ಕಂಟೆಂಟ್ ಕೊಡೋದು ಅಂತ 2 ವರ್ಷ ಸುಮ್ಮನೆ ವೇಸ್ಟ್ ಮಾಡಿದೆ ಟೈಮ್ನ. ನಾನು ಅವಾಗಲೇ ಚಾನಲ್ನ ತೆಗೆದಿದ್ರೆ ಇಷ್ಟೊತ್ತಿಗೆ ನಾನು ಕೂಡ ಒಂದ್ ರೀತಿಯಿಂದ ಯೂಟ್ಯೂಬರ್ ಆಗ್ಬೋದೇನೋ ಅನ್ನೋ ಒಂದು ಕನಸು ನನಗೆ ಇನ್ನೂ ಕೂಡ ಕಾಡ್ತಾ ಇದೆ. ಆದ್ರೆ ಈ ಮನೋಭಾವ ಆಗ ನನಗೆ ಇದ್ದಿದ್ದಿಲ್ಲ. ಆಗ ನನ್ನ ಮನೋಭಾವದ ಮೇಲೆ ನನಗೆ ಕಂಟ್ರೋಲ್ ಇರಲಿಲ್ಲ. ನಾನು ಈ ಮನೋಭಾವ ಟಾಪಿಕ್ ನ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಿಸ್ನೆಸ್ ನಲ್ಲೂ ಕೂಡ ಈ ಮನೋಭಾವ ಅನ್ನೋದು ತುಂಬಾನೇ ಮುಂದೆ ಬರುತ್ತೆ. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಕೂಡ ನಾವು ಸಕಾರಾತ್ಮಕ ಚಿಂತನೆ ಮಾಡೋದು ಬಿಟ್ಟು ಸಕಾರಾತ್ಮಕ ಮನೋಭಾವದಿಂದ ಥಿಂಕ್ ಮಾಡೋದೇ ಜಾಸ್ತಿ. ಅದರಿಂದ ಬಿಸ್ನೆಸ್ ಹಾಕೋಲು ಕೂಡ ಆಗಲ್ಲ. ನಾವು ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದನ್ನ ಮಾಡಲು ಕೂಡ ಆಗಲ್ಲ. ನಕಾರಾತ್ಮಕ ಮನೋಭಾವದಿಂದ ಥಿಂಕ್ ಮಾಡೋದೇ ಜಾಸ್ತಿ. ಇದರಿಂದ ನಮಗೆ ಸರಿಯಾದ ಯಾವ್ದು ನಾವು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀವೋ ಆ ಕೆಲಸನ ಮಾಡಕ್ಕಾಗಲ್ಲ. ಸುಮ್ಮನೆ ಭಯ, ಅದಾದ್ರೆ ಹಾಗಾಗತ್ತೆ, ಇದಾದ್ರೆ ಹೀಗಾಗತ್ತೆ ಅಂತ ಥಿಂಕ್ ಮಾಡ್ಕೊಂಡು ಸುಮ್ಮನೆ ಕೂತ್ ಬಿಡ್ತೀವಿ. ಜೈಲಿನಲ್ಲಿ ಇರುವಂತ ಕೈದಿಗಳನ್ನ ನೋಡಿ, ಆ ಕೈದಿಗಳಿಗೆ ಪೊಲೀಸರು ಅವ್ರನ್ನ ಒಳ್ಳೆ ರೀತಿ ಹಾದಿಗೆ ತರೋಣ ಅಂತ ಸಿಕ್ಕಾಪಟ್ಟೆ ಲಾಠಿ ಚಾರ್ಜು, ಸಿಕ್ಕಾಪಟ್ಟೆ ಶಿಕ್ಷೆಗಳನ್ನ ವಿಧಿಸ್ತಾರೆ. ಆದ್ರೂ ಕೂಡ ಕೆಲವು ಜನ ಹೊರಗಡೆ ಬಂದು ಉತ್ತಮ ರೀತಿ ಜೀವನ ನಡೆಸ್ತಾರೆ. ಇನ್ ಕೆಲವು ಜನ ನಾನು ಇರೋದೇ ಹೇಗೆ, ಮತ್ತೆ ಕೇಸ್ ಆದ್ರೂ ಆಗ್ಲಿ ಅಂತ ಅದೇ ಜೀವನ ರೊಟೇಷನ್ ಮಾಡ್ಕೊಳ್ತಾರೆ. ಅವರು ಕೂಡ ಮನೋಭಾವದಿಂದ ಥಿಂಕ್ ಮಾಡಿದ್ರೆ ಅವರು ಕೂಡ ಉತ್ತಮ ರೀತಿ ಜೀವನನ ಸಾಗಿಸಬಹುದಾಗಿತ್ತು. ಆದ್ರೆ ಅವ್ರು ಥಿಂಕ್ ಮಾಡಿದ್ದು ನಾನು ಇರೋದೇ ಹೇಗೆ, ಹೀಗೆ ಇರ್ತೀನಿ ಅಂತ ಅಲ್ಲಿಗೆ ಉಳಿದು ಬಿಡ್ತಾರೆ.
ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅನ್ನೋದಾದ್ರೆ, ನಾವು ಹೇಗ್ ಥಿಂಕ್ ಮಾಡಿ ಮುಂದೆ ಹೋಗಲು ಶುರು ಮಾಡ್ತೀವೋ ಅಷ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ. ಬಿಸ್ನೆಸ್ ಮ್ಯಾನ್ ನ ಮೈಂಡ್ ಸೆಟ್ ಮತ್ತು ಒಬ್ಬ ಖಾಲಿ ಪಾಲ್ತು ಕೂತ ವ್ಯಕ್ತಿಯ ಮೈಂಡ್ ಸೆಟ್ ನ ಚೆಕ್ ಮಾಡಿ. ಒಬ್ಬ ಬಿಸ್ನೆಸ್ ಮಾಡುವ ವ್ಯಕ್ತಿ ಯಾವಾಗಲೂ ಕೂಡ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಇನ್ನೂ ಹೊಸತ್ ಕಲಿಬೇಕು ಅನ್ನೋ ರೀತಿ ಇರ್ತಾನೆ. ಆದ್ರೆ ಖಾಲಿ ಕೂತ ವ್ಯಕ್ತಿ ಏನಾದ್ರು ಮಾಡ್ತೀನಿ ಅಂತಾನೆ ಮತ್ತೆ ಕೆಲಸ ಮಾಡ್ತಿರ್ತಾನೆ, ಮತ್ತೆ ಅವನು ಖಾಲಿಯಾಗೇ ಇರ್ತಾನೆ. ಜೀವನದಲ್ಲಿ ಕೂಡ ಅಷ್ಟೇ, ನೀವು ಹೇಗಿರೋದಕ್ಕೆ ಥಿಂಕ್ ಮಾಡ್ತಿರೋ ಹಾಗೆ ಇರ್ತೀರಾ. ಏನಾದ್ರು ಸಾಧಿಸ್ಬೇಕಂತ ಥಿಂಕ್ ಮಾಡಿದ್ರೆ ಸಾಧಿಸ್ತೀರಾ. ನಾನು ಈ ವಿಡಿಯೋ ಮಾಡೋ ಉದ್ದೇಶ, ನಿಮ್ಮ ಮನೋಭಾವನ ಯಾರು ಕೂಡ ಚೇಂಜ್ ಮಾಡಕ್ಕಾಗಲ್ಲ. ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ. ಆದಷ್ಟು ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಾರಿ ವಿಡಿಯೋ ನೋಡಿ, ಅರ್ಥ ಆಗೇ ಆಗತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.